ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನ ಕಿಶೋರ್ ಲಾಗ್. ಇವತ್ತೇನಪ್ಪ ಎಲ್ಲ ಪ್ರಾಡಕ್ಟ್ ಬಗ್ಗೆ ಬಿಟ್ಬಿಟ್ಟು ಈ ಒಂದು ಪ್ರೆಗ್ನೆಂಟ್ ರಿಲೇಟೆಡ್ ವೀಡಿಯೋನ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೋದು. ಬಟ್ ಏನಕ್ಕೆ ಅಂತ ಹೇಳಿದ್ರೆ ಕೆಲವೊಂದು ಕ್ವಶನ್ಸು ರಿಪೀಟೆಡ್ ಬರ್ತಾನೆ ಇತ್ತು. ಹಾಗೆಯೇ ನನಗೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಹಾಗೆಯೇ ಯೂಟ್ಯೂಬಲ್ಲಾಗಿರ್ಬೋದು ಸುಮಾರು ಕಮೆಂಟ್ಸ್ ಬರ್ತಾನೆ ಇತ್ತು. ನಾನು ಫಸ್ಟು ಯೂಟ್ಯೂಬಲ್ಲಿ ಸ್ವಲ್ಪ ಚೆನ್ನಾಗಿ ವೀಡಿಯೋಸ್ನ ಮಾಡಬೇಕು, ಅಥವಾ ನನಗೆ ಯೂಟ್ಯೂಬಲ್ಲಿ ಈ ರೀತಿ ಮಾಡಿದ್ರೆ ಒಂದು ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಗೊತ್ತಾಗಿದೆ ಪ್ರೆಗ್ನೆಂಟ್ ರಿಲೇಟೆಡ್ ವೀಡಿಯೋ ಮಾಡಿದಾಗ. ಸ್ವಲ್ಪ ವೈರಲ್ ಆಯಿತು ಒಂದು ವೀಡಿಯೋ, ಆವಾಗಲೇ ನನ್ನದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಆವಾಗ ಅದಾದಮೇಲೆ ಕೆಲವೊಂದು ಬೇರೆ ಬೇರೆ ವೀಡಿಯೋಸ್ನ ಮಾಡ್ಕೊಂಡು ಬಂದೆ. ಅಲ್ಲಿಂದ ಇಲ್ಲಿವರೆಗೂ ಬಂದು ಇವಾಗ ಬಿಸ್ನೆಸ್ ಮಾಡೋ ಲೆವೆಲಿಗೆ ಬಂದಿದ್ದೀನಿ. ಬಟ್ ಈ ಒಂದು ಪ್ರೆಗ್ನೆಂಟ್ ರಿಲೇಟೆಡ್ ವೀಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ತುಂಬಾ ಕ್ವಶನ್ಸ್ ಬರ್ತಾಯಿತ್ತು ಅಂತ ಆವಾಗಲೇ ಹೇಳಿದೆ ಅಲ್ವಾ. ಅಂದರೆ ಈ ರೀತಿ ಒಂದು ಕನಸಲ್ಲಿ ಈ ರೀತಿ ಕಾಣಿಸ್ತಿದೆ ಅಕ್ಕ, ಇವಾಗ ಯಾವ ಮಗು ಆಗುತ್ತೆ. ಹಾಗೆಯೇ ಇವಾಗಂತೂ ನನ್ನ ವಾಟ್ಸಪ್ ನಂಬರ್ ಎಲ್ಲರ ಹತ್ರ ಬಿಸ್ನೆಸ್ಸಿಂದಾಗಿ ಎಲ್ಲರ ಹತ್ರನೂ ಇದೆ. ವಾಟ್ಸಪ್ಗೆ ಮೆಸೇಜ್ನ ಮಾಡ್ತಾಯಿದ್ರು, ಇವತ್ತು ಈ ಥರ ಕಾಣಿಸಿದೆ ನನಗೆ, ಯಾವ ಮಗು ಆಗುತ್ತೆ ಅಂತ ಕೇಳ್ತಾನೆ ಇದ್ದರು. ಹಾಗೆಯೇ ಅದ್ರ ಬಗ್ಗೆನೂ ಒಂದು ವೀಡಿಯೋನ ಮಾಡಿಕೊಡಿ ಫ್ರೀ ಮಾಡಿಕೊಂಡು ಅಂತ ಹೇಳ್ತಿದ್ರು. ಅದು ಅಲ್ಲದೆ ನಾನು ನನ್ನ ತಂಗಿಗೂ ಕೂಡ ಒಂದು ನನ್ನ ಚಿಕ್ಕಪ್ಪನ ಮಗಳಿದ್ದಾಳೆ, ಅವಳಿಗೂ ಕೂಡ ಒಂದು ನನ್ನ ಕನಸಲ್ಲಿ ಈ ಥರ ಬಂದಿದೆ, ನಿನಗೆ ಬಾಯ್ ಬೇಬಿನೇ ಆಗೋದು ಅಂತ ಹೇಳಿದ್ದೆ. ಆಮೇಲೆ ಅವಳಿಗೂ ನಾನು ಇವಾಗ ಮೇ ಬಿ ನೀನು ಪ್ರೆಗ್ನೆಂಟ್ ಇರ್ಬೋದು ಅಂತ ಸುಮ್ಮನೆ ಹೇಳಿದ್ದೆ. ಬಟ್ ಆವಾಗ ಅವಳು ಚೆಕ್ ಮಾಡಿದಾಗ ಪ್ರೆಗ್ನೆಂಟ್ ಆಗಿದ್ಲು. ಆವಾಗ ನಾನು ಹೇಳಿದೆ, ನಿನಗೆ ಬಾಯ್ ಬೇಬಿನೇ ಆಗೋದು, ನೀನು ತಲೆನೇ ಕೆಡಿಸ್ಕೊಬೇಡ. ಯಾಕೆಂದರೆ ಫಸ್ಟ್ ಬೇಬಿ ಗರ್ಲ್ ಬೇಬಿ ಆಗಿತ್ತು, ಸೆಕೆಂಡ್ ಬೇಬಿ 100-200% ಬಾಯ್ ಬೇಬಿ ಆಗುತ್ತೆ ಅಂತ ಹೇಳಿದ್ದೆ. ಹಂಗೇ ಅವಳಿಗೆ ಬಾಯ್ ಬೇಬಿನೇ ಆಯಿತು. ಆವಾಗ ಅವಳು ಕೂಡ ಹೆಂಗಕ್ಕ ಇದು, ಯಾವ ರೀತಿ ಈ ರೀತಿ ಹೆಂಗೆ ಕಂಡುಹಿಡಿಯೋದು ಅಂತೆಲ್ಲ ಕೇಳ್ತಾ ಇದ್ಲು. ಅವಳದು ಸ್ಕ್ಯಾನಿಂಗ್ ರಿಪೋರ್ಟ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ, ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡ್ತೀನಿ. ಅವಳು ಸ್ಕ್ಯಾನಿಂಗ್ ರಿಪೋರ್ಟ್ನ ಕೂಡ ನೋಡಿಬಿಟ್ಟು ಹೇಳಿದ್ದೆ. ಹಾಗೆಯೇ ನನಗೆ ಕನಸಲ್ಲಿ ಕೆಲವೊಂದು ಕನಸು ಬಿದ್ದಿತ್ತು, ಆವಾಗ ಅವಳಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ಗೊತ್ತಾಗಿತ್ತು. ಅಂದರೆ ಯಾವ ರೀತಿ ಕನಸು ಅಂತ ಹೇಳಿದ್ರೆ, ಅವಳು ನನ್ನ ಹತ್ರನೇ ಬಂದ್ಬಿಟ್ಟು ನನಗೆ ಬಾಯ್ ಬೇಬಿ ಆಯಿತು ಅಂತ ಹೇಳಿ ಬಂದು ಹೇಳಿದ್ಲು. ಅವಳು ಇನ್ನೂ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಅವಳಿಗೆ ಗೊತ್ತಿರಲಿಲ್ಲ, ಆವಾಗಲೇ ನನಗೆ ಕನಸು ಬಿದ್ದುಬಿಟ್ಟಿತ್ತು. ಅದರಿಂದ ನಾನು ಅವಳಿಗೆ ಮೊದಲೇ ಹೇಳಿದ್ದೆ. ಅಂದರೆ ಇವಾಗ ಗರ್ಲ್ ಬೇಬಿ ಆಗಲಿ ಬಾಯ್ ಬೇಬಿ ಆಗಲಿ ಎಲ್ಲರೂ ಕೂಡ ಮಕ್ಕಳೇ ಅಲ್ವಾ, ಯಾರಿಗೂ ಕೂಡ ಭೇದ ಭಾವ ಮಾಡಬಾರ್ದು. ಬಟ್ ಎಲ್ಲರಿಗೂ ಇವಾಗ ಯಾವ ಮಗು ಆಗುತ್ತೆ ಅಂತ ಎಲ್ಲ ಪ್ರೆಗ್ನೆಂಟ್ ಇರೋರಿಗಂತೂ ಕ್ಯೂರಿಯಾಸಿಟಿ ಅನ್ನೋದು ಇದ್ದೇ ಇರುತ್ತೆ, ನನಗೂ ಕೂಡ ಇತ್ತು. ಅದರಿಂದ ಕೆಲವೊಂದು ಸಿಮ್ಟಮ್ಸ್ನ ನಾನು ಎಲ್ಲರ ಹತ್ರ ಶೇರ್ ಮಾಡಿದೆ. ಅದನ್ನು ನೋಡಿಬಿಟ್ಟು ತುಂಬ ಜನ ರಿಪೀಟೆಡ್ ಕ್ವಶನ್ಸ್ಗಳನ್ನ ಮಾಡ್ತಾಯಿದ್ರಿ. ಅಂದರೆ ನಮ್ಗೆ ಇವತ್ತು ಈ ಥರ ತರಕಾರಿ ಕಾಣಿಸಿದೆ, ಹಾಗೆಯೇ ಈ ಥರ ಒಂದು ಹಣ್ಣು ಕಾಣಿಸಿದೆ, ಈ ಥರ ಒಂದು ಈ ತೆಂಗಿನಕಾಯಿ ಕಾಣಿಸಿದೆ, ಈ ಥರ ನಂಗೆ ತೊಗೊಬಂದು ಕೊಟ್ಟರು, ನಾನು ಅವ್ರಿಗೆ ಕೊಟ್ಟೆ. ಈ ರೀತಿ ಸುಮಾರು ಕ್ವಶನ್ಸ್ಗಳನ್ನ ಕೇಳ್ತಾನೆ ಇದ್ದರು. ನನಗೆ ಆವಾಗ ನಿಜವಾಗ್ಲೂ ಹೇಳ್ತೀನಿ, ಮೆಸೇಜಿಗೆ ರಿಪ್ಲೈ ಮಾಡೋಷ್ಟು ನಾನು ಅಷ್ಟೊಂದು ಬ್ಯುಸಿಯಾಗಿಬಿಟ್ಟಿದ್ದೆ. ಇವತ್ತು ಅಮ್ಮನ ಮನೆಗೆ ಬಂದಿದ್ದೆ, ಸ್ವಲ್ಪ ಫ್ರೀ ಇದ್ನಲ್ಲ ಅಂತೇಳಿ ಒಂದು ವೀಡಿಯೋನ ಶೇರ್ ಮಾಡ್ತಿದ್ದೀನಿ. ವೆಜಿಟೇಬಲ್ಸ್ ಏನಾದರೂ ಕಾಣಿಸ್ತಿದೆ ಅಂದರೆ ನಿಮ್ಮ ಕನಸಲ್ಲಿ ಪಕ್ಕ ನಿಮ್ಗೆ ಗರ್ಲ್ ಬೇಬಿ ಆಗುತ್ತೆ. ಹಾಗೆಯೇ ಈ ಥರ ಕಟ್ ಮಾಡಿರೋಂಥ ಫ್ರೂಟ್ಗಳು ಕಾಣಿಸಿದ್ರೆ ಬಾಯ್ ಬೇಬಿ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಅದು ಕಟ್ಟಾಗಿರಬೇಕು. ತೆಂಗಿನಕಾಯಿ ಕಾಣಿಸಿದ್ರೆ 100% ಗಂಡು ಮಗುನೇ ಆಗೋದು. ಬಟ್ ತೆಂಗಿನಕಾಯಿ ಒಡೆದೋಗಿರೋ ಥರ ಕಾಣಿಸಿದ್ರೆ, ಅಥವಾ ಎಳ್ನೀರು ಕಾಣಿಸಿದ್ರೂ ಗಂಡು ಮಗು ಆಗುತ್ತೆ. ಬಟ್ ಅದು ಓಪನ್ ಆಗಿರೋದೇನಾದ್ರು ಕಾಣಿಸಿದ್ರೆ ಹೆಣ್ಮಗು ಆಗುತ್ತೆ. ಈ ರೀತಿ ಒಂದು ಬಟಾಣಿ ಕಾಳು ಅಷ್ಟೇ ನೋಡಿ, ಇದನ್ನು ಓಪನ್ ಮಾಡಿರೋದು ತೋರಿಸ್ತಾ ಇದ್ದೀನಿ. ಈ ರೀತಿ ಓಪನ್ ಆಗಿರೋದೇನಾದ್ರು ನಿಮ್ಮ ಕನಸಲ್ಲಿ ಕಾಣಿಸಿದ್ರೆ ಇದು ಬಾಯ್ ಬೇಬಿ ಆಗೋ ಚಾನ್ಸಸ್ ಇರುತ್ತೆ. ಇವೆಲ್ಲ ಫುಲ್ ಕ್ಲೋಸ್ ಆಗಿದೆ ಅಂತಂದರೆ ಗರ್ಲ್ ಬೇಬಿ ಆಗುತ್ತೆ. ಈ ರೀತಿ ಒಂದು ನೀವು ನೋಡ್ಕೋಬೇಕಾಗುತ್ತೆ. ಹಾಗೆಯೇ ಎಲ್ಲರೂ ಮೇಯ್ನಾಗಿ ಹಾರ್ಟ್ ರೇಟ್ ಎಷ್ಟಿದೆ ನಿಮ್ಮದು, ಹಾರ್ಟ್ ಬೀಟ್ ಎಷ್ಟಿತ್ತು ನಿಮ್ಮ ಮಕ್ಕಳಲ್ಲಿ ಅಂತ ಕೇಳ್ತಾನೆ ಇರ್ತೀರಾ. ಬಟ್ ಹಾರ್ಟ್ ಬೀಟಿಂದ ಯಾವತ್ತೂ ಮಕ್ಕಳನ್ನ ನಾವು ಜೆಂಡರ್ನ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಅದು ನನ್ನ ಪ್ರಕಾರ ಸುಳ್ಳು ಅಂತ ಅನ್ಕೋತೀನಿ. ಯಾಕೆಂದರೆ ನಾವು ಯಾವ ರೀತಿ ಆ ಟೈಮಲ್ಲಿ ಸ್ಕ್ಯಾನಿಂಗ್ ಮಾಡೋ ಟೈಮಲ್ಲಿ ನಮ್ಮ ಬಾಡಿ ಯಾವ ರೀತಿ ಇರುತ್ತೋ ಆವಾಗ ಹಾರ್ಟ್ ರೇಟು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಅದ್ರ ಬಗ್ಗೆಯೂ ಕೂಡ ನಾನು ನೀಟಾಗಿ ಇನ್ನೊಂದ್ಸಲಿ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅಂದರೆ ನನ್ನ ತಂಗಿ ಸ್ಕ್ಯಾನಿಂಗ್ ರಿಪೋರ್ಟ್ನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಡೈರೆಕ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ನ ಶೇರ್ ಮಾಡಿದ್ರೆ ಸ್ವಲ್ಪ ಅಷ್ಟಾಗಿ ಗೊತ್ತಾಗೋದಿಲ್ಲ ಅಂತ ಇವತ್ತು ಒಂದು ವೀಡಿಯೋನ ತಿಳಿಸ್ಕೊಟ್ಬಿಟ್ಟು ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೆ ನಾನು ಹೇಳ್ದಂಗೆ ಬಾಯ್ ಬೇಬಿನೇ ಆಯಿತು. ಅವಳು ಕೂಡ ತುಂಬಾ ಆಶ್ಚರ್ಯಪಟ್ಟಿದ್ಲು. ಅಂದರೆ ಅದು ಹೆಂಗಕ್ಕ, ನೋಡೇ ಬಿಡೋಣ ಈ ಸತಿ ಹೆಂಗಾಗುತ್ತೆ ಅಂತ ಅಷ್ಟೊಂದು ಇದು ಮಾಡ್ತಿದ್ಲು. ಬಟ್ ಬಾಯ್ ಬೇಬಿನೇ ಆಯಿತು. ಅದು ಅಲ್ಲದೆ ನನಗೆ ಸೆಕೆಂಡ್ ಬೇಬಿ ಗರ್ಲ್ ಬೇಬಿನೇ ಆಗುತ್ತೆ ಅಂತಲೂ ಕೂಡ ನನಗೆ ಗೊತ್ತಿತ್ತು ಅಂತ ಆಲ್ರೆಡಿ ಹಳೆ ವೀಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ನಾನು ಕೆಲವೊಂದು ನನಗೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಥವಾ ಯೂಟ್ಯೂಬಲ್ಲಾಗಿರ್ಬೋದು ಕೆಲವೊಬ್ಬರು ಮೆಸೇಜ್ ಮಾಡ್ತಾಯಿದ್ರು, ವಾಟ್ಸಪ್ಪಲ್ಲೂ ಕೂಡ ಮೆಸೇಜ್ ಮಾಡಿದ್ದಾರೆ. ಅದರಲ್ಲಿ ನನಗೆ ಸಿಕ್ಕಿರೋಂಥ ಒಂದು ಇಬ್ಬರದ್ದು ಶೇರ್ ಮಾಡಿದ್ದೀನಿ, ಇಲ್ಲೇ ವೀಡಿಯೋದಲ್ಲೇ ಕೊನೆಯಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ನೋಡಿ. ಅವ್ರಿಗೆ ನನಗೊಬ್ರಿಗೆ ಟ್ವಿನ್ಸ್ ಬೇಬಿ ಇತ್ತು, ಅವ್ರ ಸ್ಕ್ಯಾನಿಂಗ್ ರಿಪೋರ್ಟ್ನ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ರು. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ಗಳನ್ನ ತೆಗೆದು ಕಳಿಸಿದ್ರು. ನಾನು ಅವ್ರಿಗೆ ಒಂದು ಗರ್ಲ್ ಬೇಬಿ ಒಂದು ಬಾಯ್ ಬೇಬಿ ಇರ್ಬೋದು 99% ಅಂತ ಹೇಳಿದ್ದೆ. ಅದೇ ಥರನೇ ಆಗಿದೆ, ಅವರು ಕೂಡ ಖುಷಿಯಿಂದ ಕಳಿಸಿದ್ದಾರೆ. ಇನ್ನು ಕೆಲವೊಬ್ಬರಿಗೆ ಬಾಯ್ ಬೇಬಿ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಡೈರೆಕ್ಟಾಗಿ ಗರ್ಲ್ ಬೇಬಿ ಆಗುತ್ತೆ ಅಂತಲೇ ಹೇಳಿದ್ದೆ. ಅದೇ ಥರನೇ ಆಗಿದೆ. ಬಟ್ ಯಾವ ರೀತಿ ಅಂತಂದರೆ ಅದನ್ನು ಸ್ಕ್ಯಾನಿಂಗ್ ರಿಪೋರ್ಟಲ್ಲೇ ಆರಾಮಾಗಿ ತಿಳ್ಕೊಬೋದು. ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಡ್ತೀನಿ. ಈ ರೀತಿ ಏನಾದ್ರು ತೆಂಗಿನಕಾಯಿ ಒಡೆದೋಗಿರೋದು ಏನಾದ್ರು ಕಾಣಿಸ್ತು ಅಂತಂದರೆ ಹೆಣ್ಮಗು ಆಗೋ ಚಾನ್ಸಸ್ ಇರುತ್ತೆ. ಏಕೆಂದರೆ ನನಗಂತೂ ಇದ್ರಲ್ಲಿ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ. ನನಗೆ ಚೆನ್ನಾಗಿ
ಗೊತ್ತಾಗ್ಬಿಡ್ತಾಯಿತ್ತು ನಂಗೆ ಈ ಮಗುನೇ ಆಗುತ್ತೆ ಅಂತ. ಆ ಒಂದು ಗ್ಯಾರಂಟಿ ಮೇಲೆ ನಾನು ಶೇರ್ ಮಾಡ್ಕೊಂಡಿದ್ದು. ನಾನು ಹೇಳ್ದವ್ರಿಗೂ ಕೂಡ ಅದೇ ಥರನೇ ಆಗಿದೆ. ನೋಡಿ, ಈ ರೀತಿ ಒಂದು ಎಳ್ನೀರು ಫುಲ್ಲು ಫಿಲ್ ಆಗಿರೋದು ಕಾಣಿಸಿದ್ರೆ ಬಾಯ್ ಬೇಬಿ ಆಗುತ್ತೆ. ಈ ಥರ ಒಡೆದೋಗಿರೋದು ಕಾಣಿಸಿದ್ರೆ ಗರ್ಲ್ ಬೇಬಿ ಆಗುತ್ತೆ. ತೆಂಗಿನಕಾಯಲ್ಲೂ ಅಷ್ಟೇ, ತರಕಾರಿ ಕಟ್ಟಾಗಿರೋದು ಕಾಣಿಸಿದ್ರೆ ಗಂಡು ಮಗು ಆಗೋ ಚಾನ್ಸಸ್ ಇರುತ್ತೆ. ಅದೇನಾದರೂ ಉಂಡೆನೇ ಕಾಣಿಸಿದ್ರೆ ಹೆಣ್ಮಗು ಆಗುತ್ತೆ. ಈ ರೀತಿ ಇರುತ್ತೆ, ನೀವು ನೋಡ್ಕೋಬೇಕು ಅಷ್ಟೇ. ಯಾವುದೇ ಫ್ರೂಟ್ ಆಗಿರ್ಬೋದು, ಹಾಗೆಯೇ ಯಾವುದೇ ವೆಜಿಟೇಬಲ್ಸ್ ಆಗಿರ್ಬೋದು, ನೀವು ಬರೀ ತೆಂಗಿನಕಾಯಿ ಒಂದನ್ನು ಮಾತ್ರ ನೋಡಿಕೊಂಡ್ರೆ ನಿಮ್ಗೆ ಬಾಯ್ ಬೇಬಿನ ಗರ್ಲ್ ಬೇಬಿನ ಅಂತ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಏನಾದರೂ ಕಾಣಿಸ್ತು ಅಂದರೆ ಪಕ್ಕ ಹೆಣ್ಮಗುನೇ ಆಗೋದು. ಈ ರೀತಿ ನೋಡ್ಕೋಬೇಕು. ಅಂದರೆ ಎಲ್ಲರೂ ಕೂಡ ಅಷ್ಟೇ, ಇವಾಗ ಯೂಟ್ಯೂಬರ್ಸು ಅವ್ರವ್ರ ಪ್ರೆಗ್ನೆಂಟು ಅಂದರೆ ಸಿಮ್ಟಮ್ಸ್ ಹೆಂಗಿತ್ತು, ಹಾಗೆಯೇ ಅವ್ರು ಪ್ರೆಗ್ನೆಂಟಲ್ಲಿ ಯಾವ ರೀತಿ ಇದ್ದರು, ಯಾವ ರೀತಿ ಫುಡ್ನ ತೊಗೋತಿದ್ರು, ಯಾವ ರೀತಿ ಸ್ಕ್ಯಾನಿಂಗ್ ರಿಪೋರ್ಟ್ ಇತ್ತು, ಬಾಯ್ ಬೇಬಿ ಆಗಿದ್ದರೆ ಯಾವ ರೀತಿ ಸಿಮ್ಟಮ್ಸ್ ಇರುತ್ತೆ, ಹೆಣ್ಮಗು ಆದರೆ ಯಾವ ರೀತಿ ಸಿಮ್ಟಮ್ಸ್ ಇರುತ್ತೆ ಅಂತೇಳಿ ಶೇರ್ ಮಾಡ್ಕೊಂಡಿರ್ತಾರೆ ಅಲ್ವಾ. ಅದೇ ಥರ ಒಂದು ಉದ್ದೇಶದಿಂದ ನಾನು ಕೂಡ ಶೇರ್ ಮಾಡ್ಕೊಂಡಿದ್ದು. ಅದು ಚೆನ್ನಾಗಿ ವೈರಲ್ ಆಯಿತು. ಬಟ್ ಇವಾಗಂತೂ ತುಂಬಾ ಕ್ವಶನ್ಸ್ ಬರ್ತಾಯಿತ್ತು ಅಂತೇಳಿ ಈ ರೀತಿ ಒಂದು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ತೆಂಗಿನಕಾಯಿ ಏನಾದ್ರು ಕಾಣಿಸ್ತು ಅಂದರೂ ಕೂಡ ನಿಮಗೆ ಬಾಯ್ ಬೇಬಿ ಆಗುತ್ತೆ. ಈ ರೀತಿ ನೋಡಿಕೊಂಡು ನೀವು ತಿಳ್ಕೊಬೋದು. ಅಂದರೆ ನೀವು ಯಾವುದೇ ಮಗು ಆಗಲಿ ನೀವು ಅದಕ್ಕೆ ಭೇದ ಭಾವ ಮಾಡೋಕ್ಕೆ ಹೋಗ್ಬಿಡಿ. ಅದನ್ನು ಯಾವ ಮಗು ಆಗಿದ್ರೂ ನೀವು ಖುಷಿಯಿಂದ ಸ್ವೀಕರಿಸಿ. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಮಕ್ಕಳಿಲ್ದೇ ಎಷ್ಟೊಂದು ಜನ ಕಷ್ಟಪಡ್ತಿರ್ತಾರೆ. ಅಂಥದ್ರಲ್ಲೇ ದೇವರು ನಮಗೆ ಯಾವುದೋ ಒಂದು ಮಗುನ ಆರೋಗ್ಯವಾಗಿರೋಂಥ ಮಗುನ ಕೊಡಲಿ ಅಂತಲೇ ಕೇಳ್ಕೊಳ್ಳಿ. ಯಾವ ಮಗು ಆದರೂ ಒಂದೇ, ಯಾವತ್ತೂ ಭೇದ ಭಾವ ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ನಿಮಗೆ ಮೊದಲೇ ನಂಗೆ ಬಾಯ್ ಬೇಬಿನೇ ಆಗೋದು, ನನಗೆ ಗರ್ಲ್ ಬೇಬಿನೇ ಆಗೋದು ಅಂತ ಸ್ವಲ್ಪ ಗೊತ್ತಾಗ್ಬಿಟ್ರೆ, ನೀವು ಆರಾಮಾಗೆ ಮಗು ಹುಟ್ಟೋ ಟೈಮಲ್ಲಿ ಖುಷಿಯಾಗೇ ಇರ್ತೀರಾ ಅಂತ ಈ ಒಂದು ಸಿಂಪ್ಟಮ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಕೆಲವೊಬ್ಬರು ಅದನ್ನೇ ತುಂಬಾ ಮೈಂಡ್ಗೆ ಹಾಕ್ಕೊಬಿಟ್ಟಿರ್ತಾರೆ. ನಮಗೇನಾದ್ರೂ ಈ ಮಗು ಆಗ್ಬಿಟ್ರೆ ಏನು ಮಾಡೋದು, ನಮ್ಗೆ ಹೆಣ್ಣು ಮಗು ಆಗ್ಬಿಟ್ರೆ ಏನಪ್ಪ ಮಾಡೋದು ಅನ್ನೋ ಥರ ಇರ್ತಾರೆ. ಅದಕ್ಕೋಸ್ಕರ ಈ ಒಂದು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ಕೆಲವೊಂದು ಸಲ ಆನೆ ಕೂಡ ಕನಸಲ್ಲಿ ಕಾಣಿಸ್ತಾ ಇರುತ್ತೆ ಪ್ರೆಗ್ನೆಂಟ್ ಅವ್ರಿಗೆ. ನನಗೂ ಕೂಡ ಕಾಣಿಸ್ತಿತ್ತು. ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ, ಈಗ ಆನೆ ಅಟ್ಟಾಡ್ಸ್ಕೊಂಡು ಬರ್ತಾಯಿದೆ, ಓಡಿಸ್ಕೊಂಡು ಬರ್ತಾಯಿದೆ ಅಂತಂದರೆ ಅದು ಪಕ್ಕ ಹೆಣ್ಣು ಮಗುನೇ ಆಗೋದು. ನನಗಂತೂ ಅದರಿಂದನೇ ಚೆನ್ನಾಗಿ ಗೊತ್ತಾಗಿತ್ತು. ನಿಮಗೆ ಆನೆ ಅಂದರೆ ಅದು ಗಣೇಶನ ರೂಪ ಅಲ್ವಾ, ಅದು ಹೆಂಗೆ ಹೆಣ್ಮಗು ಆಗುತ್ತೆ ಅಂತ ಅನ್ಕೋಬೋದು. ಬಟ್ ಆನೆ ಕಾಣಿಸಿದವ್ರಿಗೆ ಆಲ್ಮೋಸ್ಟು ಹೆಣ್ಮಗುನೇ ಆಗಿರೋದು. ಅದು ಅಲ್ಲದೆ ಅದು ಓಡಿಸ್ಕೊಂಡು ಬರ್ತಾಯಿದೆ ಅಂತಂದರೆ ಹೆಣ್ಮಗುನೇ ಆಗೋದು. ಈ ರೀತಿ ಒಂದು ಸಿಂಪ್ಟಮ್ಸ್ ಕೂಡ ಇರುತ್ತೆ. ಹಾಗೆಯೇ ಹಾರ್ಟ್ ರೇಟ್ ಬಗ್ಗೆ ಆಗಿರ್ಬೋದು, ಹಾಗೆಯೇ ಪ್ಲೆಸೆಂಟಾ ಬಗ್ಗೆ ಆಗಿರ್ಬೋದು, ಹಾಗೆಯೇ CRL ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ನೆಕ್ಸ್ಟು ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಅಂದರೆ ನನ್ನ ತಂಗಿ ಸ್ಕ್ಯಾನಿಂಗ್ ರಿಪೋರ್ಟ್ನು ಕೂಡ ಶೇರ್ ಮಾಡ್ತೀನಿ. ಈಗ ಇವ್ರದ್ದೇ ನೋಡ್ತಾ ಇರ್ಬೋದು, ಅವ್ರಿಗೆ ಬಾಯ್ ಮತ್ತು ಗರ್ಲ್ ಬೇಬಿ ಆಗುತ್ತೆ ಅಂತ ನಾನು ಹೇಳಿದ್ದೆ. ಅದೇ ಥರನೇ ಆಗಿದೆ. ಅವರು ಕೂಡ ಖುಷಿಯಿಂದ ಮೆಸೇಜ್ನ ಶೇರ್ ಮಾಡ್ಕೊಂಡಿದ್ರು. ಅಂದರೆ ನನಗೆ ಥ್ಯಾಂಕ್ಸ್ ಅಂತ ಹೇಳಿ ಕಳಿಸಿದ್ರು. ನನಗೆ ನಿಜವಾಗ್ಲೂ ಖುಷಿಯಾಯಿತು, ನಾನು ಹೇಳ್ದಂಗೆ ಆಗಿದೆಯಲ್ಲ ಅಂತ ನನಗೆ ಆಶ್ಚರ್ಯ ಅನ್ನಿಸ್ತಾಯಿತ್ತು. ಅವ್ರಿಗೆ 2 ಸ್ಕ್ಯಾನಿಂಗ್ ರಿಪೋರ್ಟ್ನೂ ಕೂಡ ಅಂದರೆ ಒಂದೇ ರಿಪೋರ್ಟಲ್ಲಿ 2 ಮಕ್ಳದ್ದು ಕೂಡ ಅಲ್ಲಿ ರಿಪೋರ್ಟ್ ಇತ್ತು, ಒಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ. ಅದನ್ನು ನೋಡಿಬಿಟ್ಟು ನಾನು ಅವ್ರಿಗೆ ಮೇ ಬಿ ನಿಮ್ಮದು ಒಂದು ಬಾಯ್ ಬೇಬಿ, ಒಂದು ಗರ್ಲ್ ಬೇಬಿ ಇರ್ಬೋದು ಅಂತ ಶೇರ್ ಮಾಡಿದೆ. ಅದೇ ಥರನೇ ಆಯಿತು. ಇನ್ನೊಬ್ರಿಗೂ ಕೂಡ ಬಾಯ್ ಬೇಬಿ ಆಗಿದೆ. ಅವರು ಕೂಡ ಶೇರ್ ಮಾಡ್ಕೊಂಡಿದ್ರು. ಇವೆರಡು ಸಿಕ್ತು ನನಗೆ ಅಂತೇಳಿ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ತಂಗಿದು ಸ್ಕ್ಯಾನಿಂಗ್ ರಿಪೋರ್ಟ್ನ ಕೂಡ ಶೇರ್ ಮಾಡ್ಕೊತೀನಿ. ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇವಾಗಂತೂ ಎಲ್ಲರೂ ಏನು ವಾಟ್ಸಪ್ಪಲ್ಲೂ ರಿಪ್ಲೈ ಮಾಡ್ತಾಯಿಲ್ಲ, ಯಾವುದ್ರಲ್ಲೂ ರಿಪ್ಲೈ ಮಾಡ್ತಾಯಿಲ್ಲ ಅಂತ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀರಾ ಅಂತ ಇದ್ರು. ಹೌದು, ವರಮಹಾಲಕ್ಷ್ಮಿ ಇದ್ದಿದ್ದರಿಂದ ತುಂಬಾ ಬ್ಯುಸಿ ಆಗಿಬಿಟ್ಟಿದೆ. ಇವಾಗ ಒಂದು ಸ್ವಲ್ಪ ಹಬ್ಬ ಮುಗಿದ್ಮೇಲೆ ಸ್ವಲ್ಪ ಫ್ರೀ ಇದ್ದೀನಿ. ಇನ್ಮೇಲೆ ವೀಡಿಯೋಸ್ ಎಲ್ಲನೂ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಏನೇ ಕೆಲವೊಬ್ಬರು ನಮ್ಮ ಶಾಪ್ ಓಪನ್ ಮಾಡಿದ್ದಕ್ಕೆ ಈ ರೀತಿ ಒಂದು ಮೆಸೇಜ್ ಕೂಡ ಕಳಿಸಿದ್ರು. ಅದನ್ನು ಕೂಡ ಶೇರ್ ಮಾಡ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಜೊತೆ ಯಾವಾಗಲೂ ಗುರು ರಾಘವೇಂದ್ರ ಮತ್ತು ನನ್ನ ವ್ಯೂವರ್ಸು ಅಂದರೆ ನನ್ನ ಸಬ್ಸ್ಕ್ರೈಬ್ಸ್ ಇದ್ದೇ ಇರ್ತಾರೆ ಅಂತಲೇ ಅಂದ್ಕೊಂಡಿದ್ದೀನಿ. ಆದಷ್ಟು ಇದೇ ಥರನೇ ಸಪೋರ್ಟ್ ಮಾಡಿ ಅಂತೇಳಿ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.